ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಬ್ಬ ಆಗಿರೋದ್ರಿಂದ ಬೇಗನೆ ಇದ್ದೆ, ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನಾರ್ಮಲ್ ಡೇಸಲ್ಲಿ ಖಂಡಿತ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಕ್ಲೈಂಟ್ಸ್ ಹ್ಯಾಂಡಲಿಂಗ್ ಇರುತ್ತೆ, ಕಾಲ್ಸ್ ಇರುತ್ತೆ ಆ್ಯಂಡ್ ಮೆಸೇಜ್ಗೆ ರಿವಾರ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಸೊ ಬಿಸಿನೀರು ಕುಡಿದು ನನ್ನ ದಿನ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾನು ಪಾಪು ಇಬ್ಬರೇ ಇರೋದು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರವೆ ದೋಸೆ ಮಾಡಿಕೊಂಡೆ. ನಾನು ಅಗೇನ್ ಯಾವುದೇ ಥರದ ಪ್ರೋಟೀನ್ ಆಗಲಿ ವೆಜಿಟೇಬಲ್ಸ್ ಏನೂ ತೊಗೊಂಡಿರಲಿಲ್ಲ ಮಾರ್ನಿಂಗು. ಹಾಗಾಗಿ ದೋಸೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದೆ ಅಷ್ಟೇ. ಮನೆಯೆಲ್ಲ ಕ್ಲೀನ್ ಆಯಿತು. ಕ್ಲೀನ್ ಆದಮೇಲೆ ಪೂಜೆ ಮಾಡೋಕ್ಕೆ ಹೋದ್ವಿ. ನಮ್ಮ ಮೇಡಮ್ ಅವರಂತೂ ರೆಡಿಯಾಗಿ ಹೋಗಿದ್ದಾರೆ, ಪೂಜೆ ಮಾಡಬೇಕು ಅಂತ. ಅರೌಂಡ್ 12:30 1 o'clock ಆಗಿತ್ತು ಮನೆ ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ. ಅವಳು ಕೂಡ ರವೆ ದೋಸೆ ತಿನ್ಕೊತಾಳೆ, ಇಷ್ಟಪಟ್ಟು ತಿಂತಾಳೆ. ಅವಳಿಗೆ ಪೂಜೆ ಮಾಡೋದೆಲ್ಲ ತುಂಬ ಇಷ್ಟ. ನಾವೇನಾದ್ರು ಪೂಜೆ ಮಾಡ್ತಿದ್ರೆ ನೋಡಿಕೊಂಡು ನಾವು ಇದೇ ಥರ ಮಾಡಬೇಕು ಆ ಥರ ಮಾಡ್ತಾ ಇರ್ತಾಳೆ. ನಾವೇನಾದ್ರು ಕೈ ಹಿಡ್ಕೊಳಕ್ಕೆ ಹೋದರೆ ಇಲ್ಲ ಅಮ್ಮ ಬಿಡಮ್ಮ ಅಂತ ಇದು ಮಾಡ್ತಾಳೆ. ಇವನ್ ನೀವು ಅವಳು ಬೇರೆ ಫೋಟೋಸಲ್ಲಿ ಅಬ್ಸರ್ವ್ ಮಾಡ್ಬೋದು, ಕತ್ತು ಕೆಳಗಡೆ ಸ್ವಲ್ಪ ಚುಕ್ಕೆ ಥರ ಆಗಿದೆ, ಗಾಯ ಥರ ಕಲೆ. ಅದು ಬಂದು ಗಂಧದ ಕಿಡಿ ಬೀಳಿಸ್ಕೊಂಡು ಪೂಜೆ ಮಾಡಬೇಕಾದ್ರೆ ಆ ಥರ ಮಾಡ್ಕೊಂಡಿದ್ದಾಳೆ. ಅವಳೇನಾದ್ರು ದೇವ್ರ ಮನೇಲಿತ್ತು ಅಂತಂದರೆ ನಾವು ಆರಾಮಾಗಿ ನೆಮ್ಮದಿಗೆ ಪೂಜೆ ಮಾಡೋಕ್ಕೆ ಬಿಡೋದೇ ಇಲ್ಲ. ನಾನು ಮಾಡಬೇಕು ಅಂತಲೇ ಇರ್ತಾಳೆ. ಪೂಜೆ ಎಲ್ಲ ಆದಮೇಲೆ ಹಣ್ಣು ತೊಗೊಳ್ಳೋಣ ಅಂತ ಹಣ್ಣು ಕಟ್ ಮಾಡ್ತಾಯಿದ್ದೆ. ಅವಳಿಗೆ ಸಖತ್ ಇಷ್ಟ ಹಣ್ಣುಗಳಂತೂ. ಇವನ್ ಅವಳು ಸುಮ್ಮನೆ ಕೂತಿದ್ದಾಗ ತೊಗೊಂಡೋಗಿ ಮುಂದೆ ಇಟ್ಟರೆ ಫಸ್ಟ್ ಕಟ್ ಮಾಡಿಕೊಡಿ ಬೇಕು ಅಂತಾಳೆ. ಹೊಟ್ಟೆ ಹಶ್ವಾದಾಗ ಡ್ರೈ ಫ್ರೂಟ್ಸ್ ಕೇಳ್ತಾಳೆ, ಇಲ್ಲಾಂದರೆ ಫ್ರೂಟ್ಸ್ಗಳು ಕೇಳ್ತಾಳೆ. ನನ್ನ ಜೊತೆ ಇದ್ದಾಗ ಜಂಕ್ ಫುಡ್ಗಳು ತುಂಬ ಕಡಿಮೆ, ನಾನು ಕೊಡೋದೂ ಇಲ್ಲ. ಬಟ್ ಡ್ರೈ ಫ್ರೂಟ್ಸ್ ಅಂತೂ ಸಖತ್ತಾಗಿ ತಿಂತಾಳೆ. ಅದರಲ್ಲೂ ಅವಳಿಗೆ ಪಿಸ್ತಾ ಅಂದರೆ ದಿನಕ್ಕೆ ಒಂದು 4-5 ಟೈಮ್ ಕೊಡಲೇಬೇಕು. ಅವಳು ಟಿ ವಿ ನೋಡ್ತಾ ಇದ್ದಾಳೆ, ಈ ಕಡೆ ಕೈ ಕೂಡ ಕೆಲಸ ಮಾಡ್ತಾ ಇದೆ, ತಿನ್ನಬೇಕು ಅಂದ್ಕೊಂಡು ತಿಂತಾ ಇದ್ದಾಳೆ. ಅವಳಿಗಂತೂ ಮೋಟು ಪತ್ಲು ಫೇವ್ರೇಟು. ಅದು ಚೀಕು ಬಂಟಿದೆಲ್ಲ ಫೇವ್ರೇಟ್. ಅದು ನೋಡ್ತಾನೆ ಇರ್ತಾಳೆ. ಏನಾದ್ರು ಊಟ ತಿಂದಾಗ್ಲೂ ನೋಡಿಕೊಂಡೇ ತಿಂತಾ ಇರ್ತಾಳೆ. ಅದು ತೋರಿಸಿ ನಾನು ತಿಂತೀನಿ ಅಂತ ಹೇಳ್ತಾ ಇರ್ತಾಳೆ. ಸೊ ಊಟ ಆದಮೇಲೆ ಸ್ವಲ್ಪ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾಯಿದ್ದೆ. ಇವನ್ ಕ್ಲೈಂಟ್ ಜೊತೆ ಟೆಕ್ಸ್ಟ್ ಮಾಡಿಕೊಂಡು. ಇವತ್ತು ಹಬ್ಬ ಆಗಿರೋದ್ರಿಂದ ಯಾರಿಗೂ ಡಯಟಲ್ಲಿದೆ ಅಂತ ಹೇಳೇ ಇಲ್ಲ. ನಿಮ್ಮ ಇಷ್ಟ ಏನಾದ್ರು ತಿನ್ಕೊಳ್ಳಿ, ಬಟ್ ನೆಕ್ಸ್ಟ್ ಡೇ ವೆಯ್ಟ್ ಚೆಕ್ ಮಾಡಬೇಡಿ ಅಂತಲೇ ಹೇಳಿಬಿಟ್ಟಿರ್ತೀನಿ. ವೀಡಿಯೋಸ್ ಮಾಡೋಣ ಅಂತಂದರೆ ಫೇಸ್ ಟು ಫೇಸ್ ವೀಡಿಯೋಸ್ ಸ್ವಲ್ಪ ಫೇಸಲ್ಲಿ ಪಿಂಪಲ್ಸ್ ಆಗೋಗ್ಬಿಟ್ಟಿದೆ, ಬಿಕಾಸ್ ಆಫ್ ಓವರ್ ಫ್ಯಾಟ್ ತೊಗೊಂಡ್ಬಿಟ್ಟಿದೆ ಲಾಸ್ಟ್ ವೀಕ್. ಹಾಗಾಗಿ ಕಾಫಿ ತೊಗೊಂಡೆ ಆ್ಯಂಡ್ ಆ್ಯಸ್ ಯೂಶ್ವಲ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ನಾನು ಮಾರಿಗೋಲ್ಡ್ ಬಳಸ್ತೀನಿ, ಇಲ್ಲ ಅಂತಂದರೆ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ತೊಗೊಳ್ತೀನಿ. ಸೊ ಅವೆರಡೇ ನಾರ್ಮಲಾಗಿ ತೊಗೊಳ್ಳೋಂಥ ಬಿಸ್ಕೆಟ್ಗಳು. ಸೊ ನಾನಿಲ್ಲಿ ಸೋಯಾ ಚಂಕ್ಸ್ ವಿತ್ ನೂಡಲ್ಸ್ ಹೇಗೆ ಹೆಲ್ತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮೆಷರ್ ಮಾಡೇ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ನನಗೆ ಪಾಪುಗೆ ಆಗಬೇಕು ಆ ಸೋಯಾ ಚಂಕ್ಸು, ಸುಮ್ಮನೆ ವೇಸ್ಟಾಗಿ ಜಾಸ್ತಿ ಹಾಕೊಳ್ಬಾರ್ದು ಅಂತ ಅವಳಿಗೆ ನನಗೆ ಮಾತ್ರ ತೊಗೊಂಡಿದ್ದೀನಿ. ಸೊ ಬಾಯ್ಲ್ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಎತ್ತಿಟ್ಕೊಳ್ಳಿ. ಅದೇ ಏನು ಪಾತ್ರೆ ಇರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ, ನಾನಿಲ್ಲಿ ಉಯಿರೆ ಅವರ ಮಲ್ಟಿ ಮಿಲೆಟ್ಸ್ ನೂಡಲ್ಸ್ ತೊಗೊಂಡಿದ್ದೀನಿ. ಆನ್ಲೈನಲ್ಲಿ ಅವೈಲೇಬಲ್ ಇದೆ, ಯಾರಾದ್ರು ಬೇಕು ಅಂದರೆ ಒಂದು ಚೆಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಅವೈಲೇಬಲ್ ಇದೆ. ಪ್ರಾಡಕ್ಟ್ಸ್ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ನಾರ್ಮಲಾಗಿ ಮೈದಾ ಮತ್ತು ಆಟ ಅಂತ ಏನಿರುತ್ತೆ ಅದ್ರ ಯೂಸ್ ಮಾಡೋ ಬದಲು ಇದು ಕೂಡ ಯೂಸ್ ಮಾಡ್ಬೋದು. ಇದರಲ್ಲೂ 10% ಮೈದಾ ಹಾಕ್ತಾರೆ. ಸೊ ಸ್ವಲ್ಪ ಒಂದು ವಾಟರಿಗೆ ಸ್ವಲ್ಪ ಸಾಲ್ಟು ಮತ್ತು ಕೊಕೊನಟ್ ಆಯಿಲ್ ಹಾಕಿ ನಾನು ಬಾಯ್ಲ್ಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಪ್ಯಾಕೆಟ್ ಇತ್ತು ಅದರಲ್ಲಿ ನಾನು ಅರ್ಧ ಬಳಸ್ಕೊಂಡಿದ್ದೀನಿ ಅಷ್ಟೇ, ಫುಲ್ ಅಂತೂ ಹಾಕೋಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಫುಲ್ ಆಗ್ತು ಅಂದರೆ ಫುಲ್ ಓವರಾಗಿ ಹೋಗ್ಬಿಡುತ್ತೆ. ಇವನ್ 4 ಜನ ತಿನ್ನೋ ಅಷ್ಟಾಗಿ ಹೋಗ್ಬಿಡುತ್ತೆ. ನನಗೆ ಪಾಪಗೆ ಇಬ್ಬರಿಗೆ ಹಾಕ್ಕೊಂಡೆ, ಏನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ ಮಾತ್ರ. ಯಾವಾಗಲಾದ್ರು ಬೋರ್ ಆದಾಗ ಏನಾದ್ರು ಮಾಡ್ಕೊಬೇಕು ಅಂದರೆ 1 ಪಾಟ್ ಮೀಲ್ ಥರ ಈ ಥರ ಕೂಡ ಮಾಡ್ಕೊಬಹುದು. ಆ್ಯಂಡ್ ಎಸ್, ಪಾಸ್ತಾ ತಿನ್ಬೋದು, ನೂಡಲ್ಸ್ ತಿನ್ಬೋದು, ಇವನ್ ಮ್ಯಾಗಿ ಕೂಡ ತಿನ್ನಬಹುದು ಡಯೆಟಲ್ಲಿ. ಬಟ್ ಏನಂದರೆ ಕ್ವಾಂಟಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆರಾಮಾಗಿ ಮನೇಲೇ ಮಾಡ್ಕೊಂಡು ತಿಂತು ಅಂದರೆ ಚೆನ್ನಾಗಿರುತ್ತೆ. ಇವಾಗ ಹೊರಗಡೆ ಹೋದಾಗ ವೀಕ್ಲಿ ಆರ್ 15 ಡೇಸ್ಗೆ ಒಂದ್ಸಲ ಟ್ರೈ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಯೂಸ್ ಮಾಡೋ ಆಯಿಲ್ಗಳು ಅಗೇನ್ ಯೂಸ್ ಮಾಡಿ ಯೂಸ್ ಮಾಡೋ ಆಯಿಲ್ ಆಗಿರುತ್ತೆ. ಒನ್ ಟೈಮ್ ಯೂಸ್ ಮಾಡೋ ಆಯಿಲ್ ಅಂತೂ ಅಲ್ಲವೇ ಅಲ್ಲ.
ಸೊ ಸ್ವಲ್ಪ ಸೋಯಾ ಚಂಕ್ಸ್ ಏನು ಬೆಂದಿರುತ್ತೆ ಅದು ಚೆನ್ನಾಗಿ ನೀರು ತೆಗೆದಾಕ್ಬಿಟ್ಟು ಅದಕ್ಕೆ ನಾನು ಈ ಪ್ಯಾಕೆಟಲ್ಲೇ ನನಗೆ ಪೌಡರ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದನ್ನು ಅರ್ಧ ಮಿಕ್ಸ್ ಮಾಡಿದೆ. ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಮೊಸರು ಹಾಕಿದ್ದೀನಿ. ಖಾರ ಬೇಕು ಅಂತಂದರೆ ನೀವು ಅಚ್ಚ ಖಾರದ ಪುಡಿ ಹಾಕೊಬೋದು. ಸ್ವಲ್ಪ ಗರಂ ಮಸಾಲೆ, ಕಸ್ತೂರಿ ಮೆಥಿ ಇದೆಲ್ಲ ಹಾಕ್ಕೊಳ್ತು ಅಂತಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನನಗೆ ಹೊಟ್ಟೆ ಹಶ್ವಾಗ್ತಾಯಿತ್ತು. ಸೊ ಹಾಗಾಗಿ ಬೇಗ ಮಾಡೋಣ ಅಂತ ಏನು ಮಸಾಲ ಎಲ್ಲ ಹುಡ್ಕಕ್ಕೆ ಹೋಗಲಿಲ್ಲ. ಏನಿದೆ ಅಷ್ಟರಲ್ಲೇ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಖಾರ ಜಾಸ್ತಿ ಆಗ್ತು ಅಂತಂದರೆ ನಮ್ಮ ಮೇಡಮ್ ಅವ್ರಿಗೂ ಸ್ವಲ್ಪ ಖಾರ ಒಂದೊಂದು ಟೈಮಲ್ಲಿ ಜಾಸ್ತಿ ತಿಂತಾಳೆ, ಒಂದೊಂದು ಟೈಮಲ್ಲಿ ತಿನ್ನೋದೇ ಇಲ್ಲ. ಖಾರ ನಂಗೆ ಬೇಡ ಅಂತ ಹೇಳ್ಬಿಡ್ತಾಳೆ. ಆ್ಯಂಡ್ ಈ ನೂಡಲ್ಸಿಗೆ ಮೊಸರು ಹಾಕ್ಕೊಟ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅವಳಿಗೆ ಖಾರ ಮಾಡೋದು ಬೇಡ ಅಂತ ನಾನು ಸಪ್ಪೆನೇ ತಿಂತೀನಿ. ಅರೌಂಡ್ ಅವಳು 1.5 ವರ್ಷ 2 ವರ್ಷ ಆಗೋ ತನಕ ಅವಳಿಗೆ ಸಪ್ಪೆ ಉಪ್ಪಿಟ್ಟೆ ಕೊಡ್ತಾಯಿದ್ದಿದ್ದು. ನಾನು ನನ್ನ ಡಯಟ್ ಅಂದ್ಕೊಂಡು ಅವಳಿಗೇನು ಉಪ್ಪಿಟ್ಟು ಮಾಡ್ತಾಯಿದ್ದೆ, ಈರುಳ್ಳಿ, ಒಂಚೂರು ಕರಿಬೇವು ಸೊಪ್ಪು, ಒಂದು ಅರ್ಧ ಮೆಣಸಿನ್ಕಾಯಿ ಹಾಕಿ ಮಾಡ್ತಿದ್ದ ಉಪ್ಪಿಟ್ಟೆ ತೊಗೊಳ್ತಾಯಿದ್ದೆ ನಾನು. ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಎಷ್ಟು ಜನಕ್ಕೆ ಹಾಕ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಅಗೇನ್ ಯಾವುದೇ ಥರದ ಫೈಬರ್ ಕಂಟೆಂಟ್ ಆ್ಯಡ್ ಮಾಡೋಕ್ಕೆ ಹೋಗಿರಲಿಲ್ಲ. ಲೈಕ್ ಸೌತೆಕಾಯಿ ಆಗಲಿ ಬೇರೆ ತರಕಾರಿಗಳು ತೊಗೊಳ್ಬೇಕು ಅನ್ನಿಸ್ತಿಲ್ಲ, ಹಾಗಾಗಿ ಇದನ್ನೇ ತೊಗೊಂಡೆ. ಆ್ಯಕ್ಚುಲಿ ಇದು ಮುಕ್ಕಾಲು ಭಾಗ ನಾನು ಒಬ್ಬಳೇ ಖಾಲಿ ಮಾಡಿದ್ದೀನಿ ತರಕಾರಿನ. ನನ್ನ ಮಗಳು ಏನಿದ್ರು ಸೋಯಾ ಚಂಕ್ಸ್ ಮತ್ತು ನೂಡಲ್ಸ್ ಮಾತ್ರ ತಿಂದು. ಹಾಗೆ ಸ್ವಲ್ಪ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಬೀನ್ಸ್ ಆ್ಯಡ್ ಮಾಡಿಬಿಡಿ, ಅಷ್ಟೊಂದು ಟೇಸ್ಟ್ ಕೊಡೋಲ್ಲ, ಬೇಯೋದು ಇಲ್ಲ ಬೇಗ. ಹಾಗಾಗಿ ಬೇಕು ಅಂದರೆ ಕ್ಯಾಬೇಜ್ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಾನಂತೂ ಕ್ಯಾಬೇಜ್ ಜಾಸ್ತಿ ಯೂಸ್ ಮಾಡ್ತೀನಿ ಸಮ್ಟೈಮ್ಸ್. ಯಾಕೆ ಅಂತಂದರೆ ಅದಕ್ಕೆ ಕಡಿಮೆ ಕ್ಯಾಲರೀಸ್ ಇರುತ್ತೆ. ಜಾಸ್ತಿ 200 ಗ್ರಾಮ್ 300 ಗ್ರಾಮ್ ತೊಗೊಂಡ್ರೂ ನಮಗೆ ಕ್ಯಾಲರೀಸ್ ಅಷ್ಟೊಂದಾಗಿ ಇರೋದೇ ಇಲ್ಲ. ಹಾಗಾಗಿ ಸೊ ನೋಡೋರಲ್ಲ ಚೆನ್ನಾಗಿ ಬೆಂದಿದೆ ತರಕಾರಿ. ಅದಕ್ಕೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಸೋಯಾ ಚಂಕ್ಸು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಲೈಕ್ ಇವನ್ ನೀವುಗಳು ಚಿಕನ್ ಬಾಯ್ಲ್ಡ್ ಮಾಡಿ ಈ ಥರ ಹಾಕೊಬೋದು ನಾನ್ ವೆಜಿಟೇರಿಯನ್ಗಳು. ಆರೆಲ್ಸ್ ಎಗ್ ಹಾಕೊಬೋದು. ಅದಕ್ಕೇ ಎಗ್ಗು ಮಿಕ್ಸ್ ಆಗುತ್ತಲ್ಲ ಬಿಸಿಗೆ, ಹಾಗಾಗಿ ಎಗ್ ಕೂಡ ಟ್ರೈ ಮಾಡ್ಬೋದು. ಇವಾಗಂತೂ ಎಲ್ಲರೂ ಸ್ವಲ್ಪ ಶ್ರಾವಣ ಮಾಸ ಅಲ್ಲ, ಮೊಟ್ಟೆ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ. ನನ್ನ ಕ್ಲೈಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಅಯ್ಯೋ ಈ ಮಂತಲ್ಲಿ ಮೊಟ್ಟೆ ತಿನ್ನೋಂಗಿಲ್ಲ, ನಾನ್ ವೆಜ್ ತಿನ್ನೋಂಗಿಲ್ಲ, ಏನು ಮಾಡೋದು, ಪ್ರೋಟೀನ್ ಸೋರ್ಸಿಗೆ ಏನು ತೊಗೊಳ್ಳಿ ಅಂತ ಇರ್ತಾರೆ. ಇವನ್ ನಾನ್ ವೆಜ್ ಮತ್ತು ಮೊಟ್ಟೆ ಎಲ್ಲ ತಿನ್ನಬೇಕಾದ್ರೆ ಡೈಲಿ ತೊಗೊಳ್ಳೋರು. ಬಟ್ ಈಗ ಕಾಳುಗಳು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರುಗಳಿಗೂ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಹಾಗೇ ಬಿಡಿ. ನೀವು ಬೇಕು ಅಂತಂದರೆ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಯಾವುದೇ ಥರದ ಖಾರ ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಬೇಕು ಅಂದರೆ ಎಕ್ಸ್ಟ್ರಾ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಏನು ಸೋಯಾ ಚಂಕ್ಸ್ ಇತ್ತು ಅದಕ್ಕೇ ಅಚ್ಚ ಖಾರದ ಪುಡಿ ಹಾಕೋದಿತ್ತು. ಆಮೇಲೆ ಏನು ಬೇಯಿಸಿಟ್ಕೊಂಡಿರ್ತೀವಿ ನಾವು ನೂಡಲ್ಸ್ನ, ಅದನ್ನು ಆ ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಸೋಯಾ ಸಾಸ್ ಹಾಕ್ಕೊಬೋದು, ಚಿಲ್ಲಿ ಸಾಸ್ ಹಾಕ್ಕೊಬೋದು, ಆ್ಯಂಡ್ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಏನಿಗೊತ್ತಾ, ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಬೇಡಿ. ಸ್ವಲ್ಪ 1/4 ಟೀ ಸ್ಪೂನ್ ಅಥವಾ 1/2 ಟೀ ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಖಾರನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಳ್ತು ಅಂದರೆ ನೀವೇ ಕೈಯಾರೆ ಮಾಡ್ಕೊಳ್ತೀರಾ. ಅನ್ಹೆಲ್ದಿ ಅನ್ನೋಂಗಿಲ್ಲ, ಯಾವುದೋ ಆಯಿಲು ಬಳಸಲ್ಲ, ಮನೆ ಆಯಿಲೇ ಬಳಸಿರ್ತೀರ. ತರಕಾರಿಗಳು ಅಷ್ಟೇ ಫ್ರೆಶ್ಶಾಗಿ ತೊಳೆದು ನೀಟಾಗಿ ಕಟ್ ಮಾಡ್ಕೊಂಡಿರ್ತೀರ. ಅಲ್ಲಿ ಅಂತೂ ತೊಳಿತಾರೋ ಗಿಳಿತಾರೋ ನಮಗೆ ಗೊತ್ತಿಲ್ಲ. ಆ್ಯಂಡ್ ಫ್ರೆಶ್ ಆಗಿರುತ್ತೆ, ಬಿಸಿ ಬಿಸಿಯಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಸೋಯಾ ಚಂಕ್ಸ್ ಆ್ಯಡ್ ಮಾಡ್ತು, ತರಕಾರಿ ಜಾಸ್ತಿ ಆ್ಯಡ್ ಮಾಡ್ತು ಅಂದರೆ ನಿಮ್ಮ ಬ್ಯಾಲೆನ್ಸ್ಡ್ ಮೀಲ್ ಕೂಡ ಆಗೋಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಮ್ಟೈಮ್ಸ್ ಇದು ಸ್ವಲ್ಪ ಬಾಯ್ಲ್ ಜಾಸ್ತಿ ಹೋಗ್ಬಿಟ್ಟಿದ್ದು ನೂಡಲ್ಸು, ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಥರ ಕಾಣ್ತಾ ಇದೆ. ಹಾಗೆ ಚೀಸ್ ಪಾಸ್ತಾ ಕೂಡ ಟ್ರೈ ಮಾಡ್ಬೋದು. ಯಾಕೆಂದರೆ ಚೀಸ್ ಕೂಡ ಒನ್ ಆಫ್ ದ ಬೆಸ್ಟ್ ಪ್ರೋಟೀನ್ ಸೋರ್ಸ್ ಅಂತಲೇ ಹೇಳ್ಬೋದು. ಫ್ಯಾಟು ಇರುತ್ತೆ, ಬಟ್ ನಮಗೆ ಚೀಸು ಇವನ್ ವೆಜಿಟೇರಿಯನ್ಸಿಗೆ ಚೀಸ್ ಕೂಡ ತೊಗೊಬೋದು ಆ್ಯಸ್ ಅ ಪ್ರೋಟೀನ್ ಸೋರ್ಸ್ ಆಗಿ. ಪನ್ನೀರ್ ತೊಗೊಬೋದು, ಟೋಫು ತೊಗೊಬೋದು, ಕಾಳುಗಳು ತೊಗೊಬೋದು, ಹಾಲು ತೊಗೊಬೋದು, ಸೋಯಾ ಚಂಕ್ಸ್ ತೊಗೊಬೋದು. ಇದೆಲ್ಲ ಪ್ರೋಟೀನ್ ಸೋರ್ಸ್ ಆಗಿರೋದ್ರಿಂದ ಆರಾಮಾಗಿ ತೊಗೊಬೋದು. ಬಟ್ ಅವರೆಕಾಳನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಆಮೇಲೆ ಯಾರೋ ಉದ್ದಿನ ಕಾಳು ಏನಿರುತ್ತೆ ಅದನ್ನು ಹೇಳ್ತಾರೆ, ಇಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅದನ್ನು. ಫೈನಲಿ ಸೋಯಾ ಚಂಕ್ಸ್ ವೆಜ್ ನೂಡಲ್ಸ್ ರೆಡಿ ಇದೆ. ನೀವು ಒನ್ಸ್ ಮಾಡಿಕೊಂಡು ತಿಂದು ನನಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು. ಮೇಡಮ್ ಅವ್ರು ಕೂತಿದ್ದಾರೆ, ಅವಳ ಫೇವ್ರೆಟ್ ಕೂಡ ನೂಡಲ್ಸು.
ಇಲ್ಲಿ ಹೇಗಿದೆ ನೋಡೋಕ್ಕೆ? ನಂದು ಸ್ಪೂನ್ ಅದು ಬಿಸಿ ಇರುತ್ತೆ, ಹುಷಾರು. ಉಫ್ ಮಾಡ್ಕೊಂಡು ತಿನ್ನು. ಅದು ನಿಂದಲ್ವಾ ಸ್ಪೂನು? ಹೌದಾ? ಕಮ್ಮಿ ಆಗಿದೆ. ಲಾಸ್ಟಿಗೆ ಫೈಬರ್ ನಾನೇ ಜಾಸ್ತಿ ತೊಗೊಂಡೆ, ಅಂದರೆ ತರಕಾರಿ ಏನಿತ್ತು ಅದು ನಾನೇ ಜಾಸ್ತಿ ತೊಗೊಂಡೆ. ಅವಳು ಟಿ ವಿ ನೋಡ್ತಾ ಇದ್ದಾಳೆ, ಅದನ್ನು ಖಾಲಿ ಮಾಡಬೇಕು. ಪ್ಲಸ್ ಅವಳು ಟಿ ವಿನೂ ನೋಡಬೇಕು, ಎರಡನ್ನೂ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಬಟ್ ಅವಳು ಖಾಲಿ ಮಾಡಿದ್ಲು. ಇದ್ದಾಗಿತ್ತು ನನ್ನ ದಿನ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಾರ್ ಮೋರ್ ವಿಡಿಯೋಸ್.